ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕು ಬಜಾಜ್ ಪಲ್ಸರ್ NS 400Z. ಮೊದಲು ಈ ಒಂದು ಬೈಕ್ ನಲ್ಲಿ 373cc ಇಂಜಿನ್ ಬರ್ತಿತ್ತು, ಆದ್ರೆ ಈಗ 349cc ಇಂಜಿನ್ ಜೊತೆ ಬರ್ತಾ ಇದೆ ಈ ಒಂದು ಬೈಕು. ಯಾಕಂದ್ರೆ 350cc ಇಂಜಿನ್ ಕಿನ್ನ ಜಾಸ್ತಿ ಸಿಸಿ ಇಂಜಿನ್ ಇದ್ರೆ ಅದಕ್ಕೆ 40% GST ಬೀಳುತ್ತೆ. 350cc ಕಿನ್ನ ಕಮ್ಮಿ ಸಿಸಿ ಇಂಜಿನ್ ಇದ್ರೆ ಅದಕ್ಕೆ 18% GST ಬೀಳುತ್ತೆ. ಬಜಾಜ್ ಅವರು ತಲೆ ಓಡಿಸ್ಬಿಟ್ಟು 18% GST ಬ್ರಾಕೆಟ್ ನಲ್ಲಿ ಬರೋ ರೀತಿ 373cc ಇಂಜಿನ್ ನ 349cc ಇಂಜಿನ್ ಆಗಿ ಮಾಡಿದ್ದಾರೆ. ನೀವು ಅನ್ಕೊಬಹುದು 349cc ಇಂಜಿನ್ ಅಂದ್ರೆ ಲೈಕ್ ಕ್ಲಾಸಿಕ್ 350 ಅಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ತರ ಮಾಡಿದ್ದಾರೆ ಅನ್ಕೊಂಡಿದ್ದೀರಾ. ನೀವೇನಾರ ಹಂಗ ಅನ್ಕೊಂಡಿದ್ದೀರಾ ಅಂದ್ರೆ ಅದು ತಪ್ಪು. 349cc ಇಂಜಿನ್ ವಿತ್ 40 PS ಆಫ್ ಪವರ್ ನ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಬರೇ 24cc ಅಷ್ಟೇ ಕಮ್ಮಿ ಆಗಿರೋದು. 373cc ಇಂಜಿನ್ ಬೈಕ್ ನ ಓಡಿಸ್ಬೇಕಾರೆ ಯಾವ ತರ ಪವರ್ ಫೀಲ್ ಆಗ್ತಿತ್ತು, ಅದೇ ರೀತಿ 349cc ಇಂಜಿನ್ ಬೈಕ್ ನಲ್ಲೂ ಅದೇ ತರ ಪವರ್ ಫೀಲ್ ಆಗ್ತಾ ಇದೆ. ಸಿಸಿ ಅಷ್ಟೇ ಕಮ್ಮಿ ಆಗಿರೋದು, ಪವರ್ ಅಲ್ಲ. ಈ ಗಾಡಿಯ ರೈಡಿಂಗ್ ರಿವ್ಯೂ ನೋಡಕ್ಕಿಂತ ಮುಂಚೆ ಈ ಬೈಕ್ ನ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಮೊದಲನೇದಾಗಿ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಇಂಡಿಕೇಟರ್ಸ್ ಆಗಿರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ LCD ಡಿಜಿಟಲ್ ಕನ್ಸೋಲ್ ಬರುತ್ತೆ. ಬ್ಲೂಟೂತ್, ನ್ಯಾವಿಗೇಷನ್, ಕಾಲು, ಮೆಸೇಜ್ ಅಲರ್ಟ್ಸ್, ಮ್ಯೂಸಿಕ್ ಕಂಟ್ರೋಲ್ ಮತ್ತೆ ಲ್ಯಾಪ್ ಟೈಮರ್ ಎಲ್ಲ ಬರುತ್ತೆ. ಮತ್ತೆ ಈ ಬೈಕ್ ನಲ್ಲಿ ರೈಡ್ ಮೋಡ್ಸ್ ಬರುತ್ತೆ. ರೋಡು, ರೈನು, ಸ್ಪೋರ್ಟ್ಸ್ ಮತ್ತೆ ಆಫ್ ರೋಡ್ ಅಂತ. TVS ಅಲ್ಲಿ ಹಂಗೆ ಮೋಡ್ ನ ಚೇಂಜ್ ಮಾಡಿದ್ರೆ ಪವರ್ ಚೇಂಜ್ ಆಗುತ್ತೆ. ಆ ರೀತಿ ಒಂದು ಬೈಕ್ ನಲ್ಲಿ ಆಗಲ್ಲ. ಮೋಡ್ ಚೇಂಜ್ ಮಾಡಿದ್ರೆ ಥ್ರಾಟಲ್ ರೆಸ್ಪಾನ್ಸ್ ಅಲ್ಲಿ ಡಿಫರೆನ್ಸ್ ಇರುತ್ತೆ. ಮತ್ತೆ ABS ರೆಸ್ಪಾನ್ಸ್ ಅಲ್ಲಿ ಡಿಫರೆನ್ಸ್ ಇರುತ್ತೆ. ಮತ್ತೆ ಈ ಬೈಕ್ ನಲ್ಲಿ ಕ್ವಿಕ್ ಶಿಫ್ಟರ್ ಬರುತ್ತೆ. ಕ್ವಿಕ್ ಶಿಫ್ಟರ್ ವರ್ಕ್ ಆಗೋದು ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಅಷ್ಟೇನೆ. ಇನ್ನು ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಕ್ಲಚ್ ಮತ್ತೆ ಬ್ರೇಕ್ ನ ಲಿವರ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಸ್ವಿಚಸ್ ಪಕ್ಕ ಲೈಟ್ ಆನ್ ಆಗುತ್ತೆ. USB ಚಾರ್ಜಿಂಗ್ ಸಾಕೆಟ್ ಇದೆ. ಈ ಬೈಕ್ ನಲ್ಲಿ ರೈಡ್ ಬೈ ವೈರ್ ಬರುತ್ತೆ. ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ವರ್ಕ್ ಆಗೋದು ಬರೇ ಸ್ಪೋರ್ಟ್ ಮತ್ತೆ ಆಫ್ ರೋಡ್ ಮೋಡ್ ನಲ್ಲಿ ಅಷ್ಟೇ. ಮತ್ತೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಅಂಡರ್ 2 lakh ಎಕ್ಸ್ ಶೋರೂಮ್ ಬೈಕ್ ಪ್ರೈಸ್ ಗೆ ಸಖತ್ ಎಲೆಕ್ಟ್ರಾನಿಕ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ವೀಲ್ಸ್ ಮತ್ತೆ ಸಸ್ಪೆನ್ಷನ್ಸ್ ವಿಚಾರಕ್ಕೆ ಬಂದಾಗ ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಬರುತ್ತೆ. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ USD ಸಸ್ಪೆನ್ಷನ್ ಬರುತ್ತೆ. ರೇರ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಅಲಾಯ್ ವೀಲ್ಸ್ ಬರುತ್ತೆ. ರೇರ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. 6 ಸ್ಟೆಪ್ ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ರೇರ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಬರುತ್ತೆ. ಕಂಪನಿ ಫಿಟೆಡ್ ಕ್ರಾಶ್ ಗಾರ್ಡ್ ಬರುತ್ತೆ. ಇನ್ನು ಫ್ರೇಮ್ ವಿಚಾರಕ್ಕೆ ಬಂದಾಗ ಪೆರಿಮೀಟರ್ ಫ್ರೇಮ್. ಈಗ ಈ ಬೈಕ್ ನಲ್ಲಿ ರೇಡಿಯಲ್ ಟೈರ್ ಬರುತ್ತೆ. ಇನ್ನು ಬ್ರೇಕ್ಸ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS, ಫ್ರಂಟ್ ವೀಲ್ ABS ಬರುತ್ತೆ, ಬ್ಯಾಕ್ ವೀಲ್ ABS ಬರುತ್ತೆ. ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ಈ ಗಾಡಿ ಓಡಿಸಬೇಕಾದ್ರೆ ಥ್ರಿಲ್ ಬರುತ್ತೆ, ಯಾಕಂದ್ರೆ ಪವರ್ ಟು ವೇಟ್ ರೇಷಿಯೋ ಸಖತ್ತಾಗಿ ಮಾಡಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ 165 mm, ವೀಲ್ ಬೇಸ್ 1346 mm ಬರುತ್ತೆ. ಸೀಟ್ ಹೈಟ್ ಬಂದು 805 mm, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್, ಕ್ರಬ್ ಹೈಟ್ ಬಂದು 176 kg. ಡೈಮೆನ್ಷನ್ ವೈಸ್, ಲುಕ್ ವೈಸ್, ಡಿಸೈನ್ ವೈಸ್ ಈ ಒಂದು ಬೈಕ್ ಪಕ್ಕ ನೇಕೆಡ್ ಸ್ಪೋರ್ಟ್ಸ್ ಬೈಕ್. ನನಗೆ Z900 ಬೈಕ್ ತರನೇ ಫೀಲ್ ಆಗುತ್ತೆ. ಅದೇ ಫೀಲ್ ಲೋಯರ್ ಸಿಸಿ ಇಂಜಿನ್ ಅಲ್ಲಿ ಈ ಒಂದು ಬೈಕ್ ಮುಖಾಂತರ ನಮಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಪಲ್ಸರ್ NS 400Z ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ತಿಳ್ಕೊಳಕ್ಕಿಂತ ಮುಂಚೆ ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಬ್ರೀಫ್ ಆಗಿ ಒಂಚೂರು ಹೇಳ್ಬೇಕು ಅನ್ಸ್ತಿದೆ, ಹೇಳ್ತೀನಿ. 2024 ಅಲ್ಲಿ ಈ ಬೈಕ್ ಲಾಂಚ್ ಆಯ್ತು. ವಿತ್ ದಿ ಇಂಜಿನ್ ಸ್ಪೆಸಿಫಿಕೇಶನ್ 373cc 40 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡ್ತಿತ್ತು. 2025 ಅಲ್ಲಿ ಇಂಜಿನ್ ಸ್ಪೆಸಿಫಿಕೇಶನ್ ಅಲ್ಲಿ 2 ಹಾರ್ಸ್ ಪವರ್ ನ ಎಕ್ಸ್ಟ್ರಾ ಆಡ್ ಮಾಡಿದ್ರು. ನಿಯರ್ಲಿ 3 ಹಾರ್ಸ್ ಪವರ್ ನ ಆಡ್ ಅಪ್ ಮಾಡಿದ್ರು. ಅಲ್ಲಿಗೆ 40 to 43 ಹಾರ್ಸ್ ಪವರ್ ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತಿತ್ತು. 2025 ಅಲ್ಲಿ 373cc ಇಂಜಿನ್ ಇರ್ಬೇಕಾದ್ರೆ 18% GST ಗೋಸ್ಕರ 373cc ಇಂಜಿನ್ ನ 349cc ಇಂಜಿನ್ ಆಗಿ ಬಿಟ್ಟಿದ್ದಾರೆ. ಸಿಸಿ ಅಷ್ಟೇ ಕಮ್ಮಿ ಆಗಿರೋದು. ಇನಿಷಿಯಲಿ ಗಾಡಿ ಲಾಂಚ್ ಆದಾಗ ಏನ್ ಪವರ್ ಇತ್ತೋ ಅದೇ ಪವರ್ ಇದೆ, ಅದೇ ಫೀಲ್ ಇದೆ. ಈ ಒಂದು ವಿಚಾರನ ಯಾವ ಯೂಟ್ಯೂಬರ್ಸ್ ಹೇಳಿರಲ್ಲ, ನಾನು ಈ ವಿಚಾರ ನಿಮಗೆ ಹೇಳಿದೀನಿ. ಈಗ 349cc ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಬಜಾಜ್ ಪಲ್ಸರ್ NS 400Z ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 349cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವಾಲ್ವ್ ಲಿಕ್ವಿಡ್ ಕೋಲ್ಡ್ BS6 820 ಫ್ಯೂಯಲ್ ಕಂಪ್ಯಾಟಬಿಲಿಟಿ ಜೊತೆ ಈ ಇಂಜಿನ್ ಬರುತ್ತೆ. ಇನ್ನು ಗೇರ್ಸ್ ವಿಚಾರಕ್ಕೆ ಬಂದಾಗ 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಕ್ವಿಕ್ ಶಿಫ್ಟರ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 40 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 33 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್, ಮೈಲೇಜ್ ಅರೌಂಡ್ 30 kmpl ಕೊಡುತ್ತೆ. ಸಿಟೀಸ್ ಅಲ್ಲಿ ಕಮ್ಮಿ ಕೊಡುತ್ತೆ. 25 to 26 kmpl.
ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ಪೇಯ್ಡ್ ಸರ್ವಿಸ್ ಮಾಡಿಸ್ಬೇಕಾದ್ರೆ 5,000 ರೂಪಾಯಿ ಪಾಕೆಟ್ ನಲ್ಲಿ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್, ಸರ್ವಿಸ್ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಫೈಬರ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ಫಿಟ್ ಅಂಡ್ ಫಿನಿಶ್, ಬಾಡಿಯ ಗ್ರಾಫಿಕ್ಸ್ ಎಲ್ಲ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸ್ಪ್ಲಿಟ್ ಸೀಟ್ ಬರುತ್ತೆ. ಈ ಗಾಡಿನ ಯಾವ ಏಜ್ ಅವ್ರು ಬೇಕಂದ್ರೂ ಓಡಿಸಬಹುದು. ಲೇಡೀಸ್ ಓಡಿಸಬಹುದು, ಜೆಂಟ್ಸ್ ಓಡಿಸಬಹುದು, ಬಾಯ್ಸ್ ಓಡಿಸಬಹುದು, ಗರ್ಲ್ಸ್ ಓಡಿಸಬಹುದು. ಈ ಬೈಕ್ ಬಂದು ಒಂದು ಸ್ಪೋರ್ಟ್ಸ್ ಬೈಕ್. ರೈಡರ್ ನ ಫುಟ್ ಪೆಕ್ಸ್ ರೇರ್ ಸೆಟಪ್ ಇರುತ್ತೆ. ಫುಟ್ ಪೆಕ್ಸ್ ನ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅಂಡರ್ ಕೌಲ್ ಬರುತ್ತೆ. ಅರೌಂಡ್ 3 lakhs ರೂಪೀಸ್ ಕೊಟ್ಟು ಈ ಗಾಡಿನ ತಗೊಂತಿದ್ದೀರ ಅಂದ್ರೆ ವ್ಯಾಲ್ಯೂ ಫಾರ್ ಮನಿ ಬೈಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬೈಕ್ಸ್ ತರ ಹೆವಿ ವೈಟ್ ಇಲ್ಲ, ಲೈಟ್ ವೈಟ್, ಡೈಲಿ ಆಫೀಸ್ ಕಾಲೇಜಿಗೆಲ್ಲ ತಗೊಂಡೋಗ್ಬೋದು. ಓವರ್ ಆಲ್ ಈ ಒಂದು ಬೈಕ್ ಬಂದು ಡೀಸೆಂಟ್ ಬೈಕ್. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರೈಡಿಂಗ್ ರಿವ್ಯೂ. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಬಂದು ಬಜಾಜ್ ಪಲ್ಸರ್ NS 400Z ವಿತ್ 349cc ಇಂಜಿನ್. ಬನ್ನಿ ಗಾಡಿ ರೈಡ್ ಮಾಡಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ನೀವು ಗಾಡಿ ಮೇಲೆ ಕುಂತಾದ್ಮೇಲೆ, ಗಾಡಿ ಓಡ್ಸೋಕ್ಕೆ ಶುರು ಮಾಡಿದಾದ್ಮೇಲೆ ಗಾಡಿ ಲೈಟ್ ವೆಯ್ಟ್ ಆಗಿದೆ ಅನ್ನೋ ಫೀಲ್ ತಕ್ಷಣವೇ ಗೊತ್ತಾಗುತ್ತೆ. ಯಾಕಂದರೆ ಅರೌಂಡ್ 180 kg ಅಷ್ಟೇ ಇರೋದು ಗಾಡಿ. ಹಾರ್ಡರ್ ಬ್ರೇಕ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಪ್ರೈವೇಟ್ ಪಾರ್ಟಿಗೆ ಟಚ್ ಆಗುತ್ತೆ. ನೋಡಿ ಲೈಟ್ ಯಾವ ಥರ ಫಾಲ್ ಆಗ್ತಿದೆ ಅಂತ. ಹೈ ಬೀಮ್, ಲೋ ಬೀಮ್, ಹ್ಯಾಂಡಲ್ ಬಾರ್ನಲ್ಲಿ ಲೈಟ್ ಗ್ಲೋ ಆಗುತ್ತೆ. ಸ್ವಲ್ಪ ಇಂಡನ ಬನ್ನಿ 350cc ಇಂಜಿನ್ನ. ಥ್ರಾಟಲ್ನಲ್ಲಿ ಕ್ವಿಕ್ ರೆಸ್ಪಾನ್ಸ್ ಇದೆ, ಯಾಕಂದರೆ ರೈಡ್ ಬೈ ವೈರ್ ಇದೆ. ಫ್ರಂಟ್ ವೀಲ್ನ ಸಸ್ಪೆನ್ಷನ್ನು ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ನ ವೀಲ್ನ ಸಸ್ಪೆನ್ಷನ್ನು ಸ್ವಲ್ಪ ಸ್ಟಿಫರ್ ಸೈಡ್ ಇದೆ. ಈಗ ಹಪ್ಪು ಯಾವ ಥರ ಹತ್ತೋದಂತ ನೋಡೋಣ. ನನ್ನ ವೆಯ್ಟ್ ಬಂದು 95 kg. ಸಖತ್ತಾಗಿ. ಸೊ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಹಪ್ಪು ಚೆನ್ನಾಗಿ ಹತ್ತಿತು. ಎಷ್ಟೇ ಸ್ಟೀಪ್ ಇರಲಿ, ಎಷ್ಟೇ ಡೌನ್ ಇರಲಿ, ಗಾಡಿ ಕ್ಲೀನಾಗೆ ಹತ್ತುತ್ತೆ. ಯಾಕಂದರೆ ಪವರ್ ಅಷ್ಟಿದೆ, 40 PS ಆಫ್ ಪವರ್ ಇದೆ. ಈಗ ನ್ಯೂಟ್ರಲ್ ಮಾಡ್ಕೊಂಡಿದ್ದೀನಿ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಫಸ್ಟ್ ಗೇರಲ್ಲಿದ್ದೀನಿ, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್, ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಹೈಯರ್ ಸ್ಪೀಡ್ಸಲ್ಲಿ. 6th ಗೇರಲ್ಲಿದ್ದೀನಿ. ರಿಲ್ಯಾಕ್ಸ್ ಆಗಿ ಮೂವ್ ಆಗ್ತಿದೆ ಗಾಡಿ. ಆರಾಮಾಗಿ 100 ಟಚ್ ಆಗುತ್ತೆ. ರಿಲ್ಯಾಕ್ಸ್ ಆಗಿ ಮೂವ್ ಆಗುತ್ತೆ, ರಿಲಯಬಲ್ ಇದೆ. ಗೇರ್ ಶಿಫ್ಟಿಂಗ್ ಸ್ಮೂತಾಗಿ ಆಗುತ್ತೆ, ಯಾಕಂದರೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ. ಯೂ ಟರ್ನೆಲ್ಲ ಆರಾಮಾಗಿ ತಾಣ್ಬೋದು. ಥರ್ಡು ಫೋರ್ತಲ್ಲಿ ಪವರ್ನ ಎತ್ಕೊಡುತ್ತೆ.
ಫಸ್ಟ್ ಗೇರಿಗೆ ಬಿದ್ದರೆ ಗಾಡಿ ಕಣ್ಣು ಮುಚ್ಕೊಂಡು ಅಂತ ಹೋಗುತ್ತೆ. ಸೊ ಗೇರ್ ಟು ಗೇರ್ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಹೈ ಸ್ಪೀಡು ಹೋಗುತ್ತೆ. ಈ ಗಾಡಿಗೆ 350cc 40 PS ಪವರು ಜಾಸ್ತಿನೇ ಅಂತ ಹೇಳ್ತೀನಿ. ನೀವು ಆರಾಮಾಗೆ ಲಾಂಗ್ ಡ್ರೈವ್ ತಗೊಂಡೋಗ್ಬೋದು. ಸರ್ವಿಸ್ ಕಾಸ್ಟು ಕಮ್ಮಿ ಬೀಳುತ್ತೆ. ಈ ಗಾಡಿಗೇನು ಮಾಡಿಫಿಕೇಷನ್ ಮಾಡಿಸೋದೇನು ಬೇಕಾಗಿಲ್ಲ. ಜಸ್ಟ್ ಲೈಕ್ ಏನಂದರೆ ನಾರ್ಮಲ್ ಬೈಕ್ ಇದು, ಬಟ್ ಪವರ್ಫುಲ್ ಇಂಜಿನು. ನೋಡೋಕೆ ನಾರ್ಮಲ್ ಬೈಕ್ ಅಷ್ಟೇ, ಪವರ್ಫುಲ್ ಇಂಜಿನು. ಇಂಜಿನ್ಗೇನು ಮಾಡಿಫಿಕೇಷನ್ ಬೇಕಾಗಿಲ್ಲ. ಫಾಗ್ ಲೈಟ್ ಬೇಕಂದ್ರೆ ಹಾಕ್ಸ್ಕೊಬೋದು. ಕೆಲವೊಬ್ಬರಿಗೆ ಸೀಟು ಒಂದು ಸ್ವಲ್ಪ ಹಾರ್ಡ್ ಇದೆ ಅಂತ ಹೇಳ್ತಾರೆ. ಸೀಟ್ ಬೇಕಂದರೆ ಚೇಂಜ್ ಮಾಡಿಸ್ಕೊಬೋದು, ಅದು ನಿಮ್ಮಿಷ್ಟಕ್ಕೆ. ಆಮೇಲೆ ಪ್ಯಾನಿಯರ್ಸ್ ಹಾಕ್ಸ್ಕೊಬೋದು, ಅದು ನಿಮ್ಮಿಷ್ಟಕ್ಕೆ, ಹೆಂಗೆ ಬೇಕಾದ್ರೂ ಹಾಕ್ಸ್ಕೊಬೋದು. ಬಟ್ ಇನ್ನು ರೈಡಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಅಪ್ರೈಟ್ ರೈಡಿಂಗ್ ಪೋಸ್ಚರು, ರೈಡರ್ನ ಸೀಟಿಂಗ್ ರೂಮ್ ಚೆನ್ನಾಗಿದೆ. ಹಿಂದೆ ದಪ್ಪ ಇದ್ದರೆ ಕುತ್ಕೊಳಕ್ಕಾಗಲ್ಲ, ಸಣ್ಣಕ್ಕಿರೋರು ಹಿಂದೆ ಮುಂದೆ ಕುತ್ಕೊಳ್ಬೋದು ರೈಡರ್ ಸೀಟಿಂಗ್ ರೂಮಲ್ಲಿ. ಆಮೇಲೆ ಫುಟ್ ಪ್ಯಾಕ್ಸ್ ಬಂದು ರೇರ್ ಸೆಟಪ್ ಇದೆ, ಒಂದು ಸ್ಪೋರ್ಟ್ಸ್ ಬೈಕ್ ಇದು. ಅದಾದಮೇಲೆ ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ರಿಸ್ಟ್ ಪೇನ್ ಎಲ್ಲ ಬರಲ್ಲ. ರೈಡ್ ಮಾಡ್ಬೇಕಾರೆ ಪಿಲಿಯನ್ ಹಾಕೊಂಡು ರೈಡ್ ಮಾಡ್ಬೋದು, ಏನು ಭಯ ಆಗಲ್ಲ ಪಿಲಿಯನ್ಗೆ. ಇನ್ನು ನಾವು ಈ ಗಾಡಿ ಒಳಗೆ ಟಕ್ಕಿನಾಗಿರ್ತೀವಿ, ಪಲ್ಸರ್ 220F ಥರ ನೂಲ್ ಕುಂತಿರಲ್ಲ, ಟಕ್ಕಿನಾಗಿರ್ತೀವಿ. ನಮ್ಮ ಪ್ರೈವೇಟ್ ಪಾರ್ಟಿಗೆ ಟ್ಯಾಂಕು ಸ್ವಲ್ಪ ಟಚ್ ಆಗುತ್ತೆ ಆರ್ಡರ್ ಬ್ರೇಕ್ ಮಾಡಿದ್ರೆ. ಆ್ಯಂಡ್ ಇದು ನೇಕೆಡ್ ಸ್ಪೋರ್ಟ್ಸ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಏನೋ ಥ್ರಿಲ್ ಕೊಡುತ್ತೆ. ಈ ಒಂದು ರೈಡಿಂಗ್ ಪೋಸ್ಟರ್ನಲ್ಲಿ ಈ ಒಂದು ವೀವಿಂಗ್ ಇದೆಯಲ್ಲ, ಸಖತ್ತಾಗಿದೆ. ನೀವು ಆರಾಮಾಗೆ ಜಡ್ಜ್ ಮಾಡ್ಬೋದು, ಕಾರ್ನರಿಂಗ್ ಮಾಡ್ಬೇಕಾರೆ ಅಥವಾ ಓವರ್ಟೇಕ್ ಮಾಡ್ಬೇಕಾರೆ ಅಥವಾ ನೀವು ಹೈಯರ್ ಸ್ಪೀಡ್ಸಲ್ಲಿ ಲೈನ್ ಚೇಂಜ್ ಮಾಡ್ಬೇಕಾರೆ ಕ್ಲೀನಾಗಿ ಒಂದು ವೀವಿಂಗ್ ಎಲ್ಲ ಚೆನ್ನಾಗಿದೆ ಈ ಒಂದು ರೈಡಿಂಗ್ ಪೋಸ್ಟರಿಂದ. ಮಿರರ್ಸು ಚೆನ್ನಾಗಿದ್ದಾವೆ, ಆರಾಮಾಗೆ ನೀವು ಟ್ಯಾಕಲ್ ಮಾಡ್ಕೊಂಡು ಹೋಗ್ಬೋದು ಸಿಟಿ ಯೂಸೇಜಲ್ಲಿ. ಸೊ ಸಿಟಿಯಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತಂತ ನೋಡೋಣ ಬನ್ನಿ. ಮೇಜರ್ಲಿ ಇನ್ ಬ್ಯಾಂಗ್ಳೂರ್ ಸಿಟೀಸ್ ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ, ಪವರ್ ಟು ವೇಟ್ ರೇಷ್ಯೂ ಚೆನ್ನಾಗಿದೆ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದ್ರಿಂದ ಗಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗುತ್ತೆ. ಲೈಕ್ ಗೇರ್ ಶಿಫ್ಟಿಂಗ್ ಎಲ್ಲ ಬೇಗ ಮಾಡ್ಕೊಂಡು ಹೋಗ್ಬೋದು, ಆ ಥರ ಹೇಳಿದ್ದು. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ ಬಿಕಾಸ್ ವೈಡರ್ ಟೈ ಸೆಕ್ಷನ್ ಇದೆ, 150 ಸೆಕ್ಷನ್ ಕೊಟ್ಟಿದ್ದಾರೆ ರೇರ್ ವೀಲ್ನ. ಸೊ ನೀವು ಆರಾಮಾಗಿ ಕಾರ್ನರಿಂಗ್ ಮಾಡ್ಬೋದು. ಹ್ಯಾಂಡಲ್ ಬಾರ್ಗೂ ಚೆಸ್ಟ್ಗೂ ತುಂಬ ದೂರ ಇಲ್ಲ ಗುರು, ಹತ್ರ ಇದೆ. ಇದು ADV ಬೈಕ್ ಅಲ್ಲ ಅಥವಾ ಡಾಮಿನಾರ್ ಬೈಕ್ ಅಲ್ಲ, ಇದು ಸ್ಪೋರ್ಟ್ಸ್ ಬೈಕು. ಡಿಸಿಷನ್ಸ್ನ ಬೇಗ ಮಾಡ್ಬೋದು, ಯಾಕಂದರೆ ಗಾಡಿ ಲೈಟ್ ವೇಟ್ ಆಗಿದೆ, ಶಾರ್ಟ್ ಆಗಿದೆ ಕಂಪೇರ್ ಟು 220F. ಹಿಂಗೆಲ್ಲ ಸಿಟಿ ಲಿಮಿಟ್ಸಲ್ಲಿ ಅಡ್ಡಾಡ್ಬೋದು. ಈ ಥರ ಎಲ್ಲ ನುಗ್ಗಿಸ್ಬೋದು ನೋಡಿ. 17 ಇಂಚಸ್ ಟೈರ್ ಪ್ರೊಫೈಲ್ ಕೊಟ್ಟಿದ್ದಾರಲ್ಲ, ಮತ್ತು ಗಾಡಿ ಚಿಕ್ಕದಾಗಿದೆಯಲ್ಲ, ಬೇಗ ಮೂಮೆಂಟಮ್ ತಗೊಂಡ್ಬಿಡುತ್ತೆ, ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ ಗಾಡಿ. ನೋಡ್ಕೊಂಡು ಓಡಿಸಿ ಅಷ್ಟೇ. ಈಗ ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ ಒಂದು ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ, ನನ್ನ ಇದು ಬಂದು 5.7. ಆ್ಯಕ್ಚುಲಿ 5.7 ಇರೋರಿಗೆ ಎರಡು ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ ಆರಾಮಾಗಿ. ಆದರೆ ನಾನು ದಪ್ಪ ಇರೋದ್ರಿಂದ ಫ್ಲ್ಯಾಟ್ ಫುಟ್ ಆಗಲ್ಲ ಎರಡು ಕಾಲು. ಸಿಟಿಯಲ್ಲಿ ಓಡ್ಸಕ್ಕಂತೂ ಈ ಗಾಡಿ ಸಖತ್ತಾಗಿದೆ. ಆದರೆ ಒಂದೇ ಒಂದೇನಂದರೆ 40 PS ಆಫ್ ಪವರ್ ಗುರು. ಯಾವಾಗ ಹೆಂಗೆ ಆಗ್ತತೋ ಆಟ ಆಡ್ತತೋ ಅನ್ನೋದೇ ಗೊತ್ತಿರಲ್ಲ. ಈಗ ಕಾಮಾಗಿದೆಯಾ, ಗುಯ್ ಅಂತ ಇದ್ದಾಗ್ತದೆ ಥ್ರಾಟಲ್ ಏನಾದ್ರು ಕೊಟ್ರೆ. ನೀವೇನಾರ ಈ ಒಂದು ಗಾಡಿನ ತಗೊಳ್ಬೇಕಂದ್ರೆ
ಒನ್ ಆ್ಯಂಡ್ ಓನ್ಲಿ ಶೋರೂಮ್ RV ಬಜಾಜ್ ನಲ್ಲಿ ಬಂದು ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.